RCB ಗೆದ್ದಾಯ್ತು ಗುರು. ಎಂಥ ಮ್ಯಾಚ್ ಗುರು ಇದು. RCB ಆ 221 ರನ್ನ ಕಲೆ ಹಾಕಿದ್ದೆ ಒಂದು ದೊಡ್ಡ ಮತ ಅಂತ ಹೇಳ್ಬೋದು ಗುರು. ಇಲ್ಲಾಂದ್ರೆ ಈ ತರ ಪ್ರೆಷರ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಅದರಲ್ಲೂ ಜಸ್ಪ್ರೀತ್ ಬುಮ್ರಾ 4 ಓವರಲ್ಲಿ ಕೇವಲ 29 ರನ್ ಕೊಟ್ಟಿದ್ದು. ಹಾರ್ದಿಕ್ ಪಾಂಡ್ಯ ಏನ್ ಗುರು ಆ ತರ ಬಂದು ಬ್ಯಾಟಿಂಗ್ ಆಡಿದ್ದು. 15 ಬಾಲಿಗೆ 42 ರನ್ ಹೊಡಿತಾರೆ. ಆಲ್ಮೋಸ್ಟ್ ಇವರು ಸೂರ್ಯಕುಮಾರ್ ಯಾದವ್ ಅವ್ರು ಔಟ್ ಆಗುವಾಗ 99 ಸ್ಕೋರ್, 3 ವಿಕೆಟ್ ಬಿದ್ದಿರುತ್ತೆ. ಅವ್ರು ಔಟ್ ಆದ್ಮೇಲೆ 8 ಓವರಿಗೆ 123 ರನ್ ಏನೋ ಬೇಕಿರುತ್ತೆ. 12ನೇ ಓವರ್ ಕೊನೆ ಬಾಲ್ ಔಟ್ ಆಗೋದು ಸೂರ್ಯಕುಮಾರ್ ಯಾದವ್. ಅಲ್ಲಿಂದ 34 ಬಾಲಲ್ಲಿ 89 ರನ್ ಪಾರ್ಟ್ನರ್ಶಿಪ್ ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ವಿಕೆಟ್ ತೆಗಿತಾರೆ ಗುರು. ತಿಲಕ್ ವರ್ಮಾ ಅವ್ರದ್ದು ಫಿಲ್ಸಾಲ್ಟ್ ಕ್ಯಾಚ್ ಅಲ್ಲೇ ಬ್ರೇಕ್ ಆಗಿದ್ದು. ಆ ಪಾರ್ಟ್ನರ್ಶಿಪ್ ಬ್ರೇಕ್ ಆಯ್ತಲ್ಲ, ಅಲ್ಲಿಂದ RCB ಕಮ್ಬ್ಯಾಕ್ ಮಾಡೋದು. ಹಾರ್ದಿಕ್ ಪಾಂಡ್ಯ ಅವ್ರು ವಿಕೆಟ್ ಎದ್ದಿದ್ದು, ಹೇಸಲ್ವುಡ್ ಅವರು ಒಳ್ಳೆ ಕ್ಯಾಚ್ ಕಂಪ್ಲೀಟ್ ಮಾಡೋದು. ಲಿವಿಂಗ್ಸ್ಟನ್ ಸಖತ್ತಾಗಿತ್ತು ಗುರು ಮ್ಯಾಚ್ ಅಂತೂ. ಆಮೇಲೆ ಲಾಸ್ಟ್ ಓವರ್ ಅಲ್ಲಿ 19 ರನ್ ಕೊನೆ ಓವರ್ ಬೌಲಿಂಗ್ ಮಾಡಕ್ ಇದ್ದಿದ್ದು ಕೃಣಾಲ್ ಪಾಂಡ್ಯ. ಬೇಕಾಗಿದ್ದು 19 ರನ್. ಮಿಚ್ಚಲ್ ಸ್ಯಾಂಡ್ನರ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ, ಅವ್ರು ಫಸ್ಟ್ ಬಾಲ್ ಔಟ್ ಆಗ್ತಾರೆ. ಟಿಮ್ ಡೇವಿಡ್ ಎಕ್ಸಲೆಂಟ್ ಕ್ಯಾಚ್. ಅದಾದ ನಂತರ ದೀಪಕ್ ಚಹರ್ ಅವರು ಕೂಡ ಆಲ್ಮೋಸ್ಟ್ 6 ಹೊಟ್ಟೋಗಿತ್ತು ಗುರು. ಅದನ್ನ ಹೋಗಿ ಕಂಪ್ಲೀಟ್ ಮಾಡ್ತಾರೆ. ಲಿವಿಂಗ್ ಸ್ಟೋನ್ ಮತ್ತೆ ಟಿಮ್ ಡೇವಿಡ್ ಅವ್ರ ಪಾರ್ಟ್ನರ್ಶಿಪ್ ಅಲ್ಲಿ ಕ್ಯಾಚ್ ಹಿಡಿತಾರೆ. ಎಂತ ಕ್ಯಾಚ್. ಕೊನೆ ಓವರ್ ಅಲ್ಲಿ 3 ವಿಕೆಟ್ ಬಿಡುತ್ತೆ ಕೃಣಾಲ್ ಪಾಂಡ್ಯ ಅವರಿಗೆ. ಮತ್ತೆ ವಿಲ್ ಜಾಕ್ಸ್ ವಿಕೆಟ್ ಕ್ರೂಷಿಯಲ್ ಆಗಿತ್ತು. ಕೃಣಾಲ್ ಪಾಂಡ್ಯ ಅವರು ಪಿಕ್ ಮಾಡ್ತಾರೆ, ಅಂದ್ರೆ ವಿರಾಟ್ ಕೊಹ್ಲಿ ಅವರು ಕ್ಯಾಚ್ ಹಿಡಿತಾರೆ. ಇವತ್ತು ಎಕ್ಸಲೆಂಟ್ ಬೌಲಿಂಗ್ RCB ದು. 4 ಓವರ್ 48 ರನ್ 1 ವಿಕೆಟ್ ಪಡ್ಕೊಳ್ತಾರೆ ಭುವನೇಶ್ವರ್ ಕುಮಾರ್. ಇವರು ಯಶ್ ದಯಾಳ್ 4 ಓವರ್ 46 ರನ್ 2 ವಿಕೆಟ್. ಜೋಶ್ ಹೇಸಲ್ವುಡ್ ಫಸ್ಟ್ 2 ಓವರ್ ಸಖತ ಮಾಡಿರ್ತಾರೆ. ಅದಾದ ನಂತರ ಹೊಡ್ಸ್ಕೊಳ್ತಾರೆ ಹಾರ್ದಿಕ್ ಪಾಂಡ್ಯ ಅವರಿಗೆ. ಅವ್ರು ಕಂಪ್ಲೀಟ್ ಮಾಡೋದು 4 ಓವರ್ 37 ರನ್ 2 ವಿಕೆಟ್. ಸೂಪರ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ಸುಯಾಶ್ ಶರ್ಮಾ ಗುರು ಇವತ್ತು ಯಾರು ಅವ್ರ ಬಗ್ಗೆ ಮಾತಾಡಲ್ಲ, ಏನಕ್ಕಂದ್ರೆ ಅವ್ರು ವಿಕೆಟ್ ಎತ್ತಿಲ್ಲ. ಅದೇ ಅವ್ರು ಯಾವ ತರ ಕಂಟ್ರೋಲ್ ಮಾಡೋದು ನೋಡಿ. 4 ಓವರಿಗೆ ಕೇವಲ 32 ರನ್ ಕೊಟ್ಟಿರೋದು. ಎಕ್ಸಲೆಂಟ್ ಬೌಲಿಂಗು. ಸೂರ್ಯಕುಮಾರ್ ಯಾದವ್ ಅವರಿಗಂತೂ ಹೊಡೆಯಕ್ಕೆ ಆಗ್ತಿರ್ಲಿಲ್ಲ ಸುಯಾಶ್ ಶರ್ಮಾ ಅವ್ರ ಬೌಲಿಂಗಿಗೆ. ಸೂರ್ಯಕುಮಾರ್ ಯಾದವ್ ಅವರು 26 ಬಾಲ್ 28 ರನ್ ಅಷ್ಟೇ ಹೊಡೆದಿದ್ದು. ಎಕ್ಸಲೆಂಟ್ ಬೌಲಿಂಗ್ ಮಾಡಿ ಸುಯಾಶ್ ಶರ್ಮಾ. ಮತ್ತೆ ಕೃಣಾಲ್ ಪಾಂಡ್ಯ ಅವರು 4 ಓವರಿಗೆ 45 ರನ್ 4 ವಿಕೆಟ್ ಪಡ್ಕೊಂಡ್ರು. ಕೊನೆಗೆ ನಮನ್ದೀರ್ ಅವರು ಇನ್ನು 2 ಬಾಲ್ 13 ರನ್ ಬೇಕಿದ್ದಾಗ ಔಟ್ ಆಗ್ತಾರೆ. ಅದೇನಾದ್ರೂ ಇನ್ನು ಕೊನೆ 2 ಬಾಲ್ ಏನಾದ್ರು 6 ಹೊಡೆದಿದ್ರೆ ಅವ್ರಿಗೆ ಆ ತಾಕತ್ತಿದೆ. ನಮನ್ದೀರ್ ಅವರು ತೋರಿಸ್ಕೊಟ್ಟಿದ್ದಾರೆ. 6 ಏನಾದ್ರು ಹೊಡೆದಿದ್ರೆ ಸೂಪರ್ ಓವರ್ ಆಗೋಗಿರೋದು. ದುಬೈಲಿ ಇದೇ ತರ ಕೊನೆಗೆ ಇಶಾನ್ ಕಿಶನ್ ಆ ಮ್ಯಾಚ್ ನ ಅಲ್ಲಿವರೆಗೂ ತಗೊಂಡೋಗಿ ಅದು ಸೂಪರ್ ಓವರ್ ಆಗಿ ಆಮೇಲೆ RCB ಗೆಲ್ತಾರೆ ಆ ಮ್ಯಾಚ್. ಆ ತರ ಆಗೋಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಕೃಣಾಲ್ ಪಾಂಡ್ಯ. ಎಕ್ಸಲೆಂಟ್ ಬ್ಯಾಟಿಂಗ್ RCB ಕಡೆಯಿಂದ. ರಜತ್ ಪಟಿದಾರ್ ಗುರು 32 ಬಾಲ್ 64, 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದು. ಜಿತೇಶ್ ಶರ್ಮಾ ಅವರು 19 ಬಾಲ್ 40. ಮತ್ತೆ ದೇವದತ್ ಪಡಿಕಲ್ ಅವ್ರಿಗೆ ನೋಡಿ ಒಂದು ಕ್ಯಾಮಿಯೋ ಕೊಟ್ಬಿಟ್ಟಿದ್ದಾರೆ. 22 ಬಾಲ್ 37 ರನ್. ಒಂದು ಕ್ಯಾಮಿಯೋ ಆಡಿದ್ರು ಪರವಾಗಿಲ್ಲ ಅನ್ನೋ ತರನೇ ಅವ್ರಿಗೆ ರೋಲ್ ಕೊಟ್ಟಿರೋದು. ಮತ್ತೆ ನಮ್ ಕಿಂಗ್ ಕೊಹ್ಲಿ 42 ಬಾಲ್ 67 ಸಖತ್ತಾಗಿ ಆಡಿ ಟೀಮ್ ನೋಡಿ ಒಬ್ರು ಇಲ್ಲಾಂದ್ರೂ ಇನ್ನೊಬ್ರು ಹೊಡೆದಾಗ ಯಾವ ತರ ಸ್ಕೋರ್ ನ ಕಲೆ ಹಾಕ್ಬೋದು. 221. ಬುಮ್ರಾ ಅವ್ರು ಇದ್ದು, ಬುಮ್ರಾ ಅವ್ರು ಏನಾದ್ರು ಇರ್ಲಿಲ್ಲ ಅಂದಿದ್ರೆ ಈ ಮ್ಯಾಚ್ ಅಲ್ಲಿ 245 250 ಹೊಡೆದಿರೋರು RCB. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಬುಮ್ರಾ. 4 ಓವರ್ 29 ರನ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಂದ್ರೆ ಅವರೊಬ್ರೆ. ಎಕಾನಮಿಕಲ್ ಅಲ್ಲಿ ಇವತ್ತು ಪೂರ್ತಿ ಮ್ಯಾಚ್ ಅಲ್ಲಿ ಅವರೊಬ್ರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು. RCB ಕಡೆ ಸುಯಾಶ್ ಶರ್ಮಾ 4 ಓವರಿಗೆ 32 ರನ್ ಕೊಟ್ಟಿದ್ದು. ಜೋಶ್ ಹೇಸಲ್ವುಡ್ ವಿಕೆಟ್ ಪಿಕ್ ಮಾಡ್ತಾರೆ, ಅದು ಕ್ರೂಷಿಯಲ್. ರೋಹಿತ್ ಶರ್ಮಾ ಅವ್ರು ವಿಕೆಟ್ ಪಿಕ್ ಮಾಡಿದ್ದು ಯಶ್ ದಯಾಳ್. ಎಲ್ಲ ಸಖತ್ತಾಗಿ ಟೀಮ್ ವರ್ಕ್ ಇತ್ತು. ಮತ್ತೆ ಸೂರ್ಯಕುಮಾರ್ ಯಾದವ್ ಅವ್ರದ್ದು 2 ಕ್ಯಾಚ್ ಮಿಸ್ ಮಾಡ್ತಾರೆ. ಒಂದು ಕೃಣಾಲ್ ಪಾಂಡ್ಯ ಮತ್ತೆ ಜಿತೇಶ್ ಶರ್ಮಾ ಮತ್ತೆ ಇವರು ಯಶ್ ದಯಾಳ್ ಅವ್ರು ಸೇರ್ಕೊಂಡು ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ. ಅದೇನಾದ್ರು ಇದಾಗುತ್ತಾ RCBಗೆ, ಅದು ದೊಡ್ಡ ಹೊಡೆತ ಬೀಳುತ್ತಾ 2 ಕ್ಯಾಚ್ ಮಿಸ್ ಮಾಡಿರೋದು ಅಂತ ಅನ್ನುವಾಗ ಅದೇ ಓವರ್ ಅಲ್ಲಿ ಲಿವಿಂಗ್ ಸ್ಟೋನ್ ಅದು ಸಖತ್ ಕ್ಯಾಚ್ ಹಿಂದಿಂದ ಹೋಗ್ಬಿಟ್ಟು ಆ ಕ್ಯಾಚ್ ನ ಸಖತ್ತಾಗಿ ಕಂಪ್ಲೀಟ್ ಮಾಡ್ತಾರೆ. ಸಖತ್ತಾಗಿತ್ತು ಗುರು ಮ್ಯಾಚ್ ಅಂತೂ. ಆಲ್ಮೋಸ್ಟ್ ಗೆದ್ದೆ ಬಿಡ್ತಾರೆ ಮುಂಬೈ ಇಂಡಿಯನ್ಸ್ ಅನ್ನುವಾಗ RCB ಬೌಲರ್ಸ್ ಕಮ್ ಬ್ಯಾಕ್ ಮಾಡಿದ್ ಸಖತ್ತಾಗಿತ್ತು. ಆ ಸ್ಟ್ರಾಟಜಿಕ್ ಟೈಮ್ ಔಟ್ 16 ಓವರ್ ಆದ ನಂತರ ಬರುತ್ತಲ್ಲ, ಅಲ್ಲಿ ಸಖತ್ತಾಗಿ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ಭುವನೇಶ್ವರ್ ಕುಮಾರ್ ಎಲ್ಲರೂ ಸಖತ್ತಾಗಿ ಮಾಡಿದ್ರು ಗುರು. ಇವತ್ತು RCB ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಎಲ್ಲಿ ವಾಂಖೇಡೆದಲ್ಲಿ 10 ವರ್ಷ ಗೆದ್ದಿರ್ಲಿಲ್ಲ. 2015 ಅಲ್ಲಿ ಗೆದ್ದಿರ್ತೀವಿ. AB de Villiers ಮತ್ತೆ ವಿರಾಟ್ ಕೊಹ್ಲಿ ಅವ್ರ ಪಾರ್ಟ್ನರ್ಶಿಪ್. ಅದು ಮಧ್ಯಾಹ್ನ ನಡೆಯುತ್ತೆ ಮ್ಯಾಚ್. ಆ ಮ್ಯಾಚ್ ಅಲ್ಲಿ 242 ರನ್ ಏನೋ ಮಾಡ್ತಾರೆ RCB. ಅದೇ ಲಾಸ್ಟ್ RCB ಗೆದ್ದಿದ್ದು ವಾಂಖೇಡೆದಲ್ಲಿ. ಅದಾದ್ಮೇಲೆ ಇವತ್ತು ಗೆದ್ದಿದ್ದಾಯ್ತು ನೋಡಿ. ಚೆಪಾಕ್ ಫೋರ್ಟ್ರೆಸ್ ಅಂತಿದ್ದು ಅದನ್ನ ಬೀಟ್ ಮಾಡಿದ್ದಾಯ್ತು. ಇವಾಗ ವಾಂಖೇಡೆ ಅವ್ರು ನಮ್ದು ಹೋಮ್ ಗ್ರೌಂಡ್, ನಮಗೆ ಫೋರ್ಟ್ರೆಸ್ ಇದ್ದಂಗೆ ಅಂತ ಅವ್ರು ಹೇಳ್ಕೊಂತಿದ್ರು, ಅದನ್ನು ಬೀಟ್ ಮಾಡಿದ್ದಾಯ್ತು. RCB ನೋಡಿ ಹೊರಗಡೆ ಎಲ್ಲ ಕಡೆ ಗೆಲ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೇನ್, ಅಲ್ಲೂ ಕೂಡ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಆಡ್ತೀವಿ 10ನೇ ತಾರೀಕು. ಅಲ್ಲೂ ಟಾಸ್ ಕ್ರೂಷಿಯಲ್ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ವಾಂಖೇಡೆ ಸ್ಟೇಡಿಯಂ ಆಲ್ಮೋಸ್ಟ್ ಸಿಮಿಲರ್ ಗುರು. ಚೇಸ್ ಮಾಡೋರಿಗೆ ಹೆಲ್ಪ್ ಇದ್ದೇ ಇರುತ್ತೆ. ಇವತ್ತು ಆಲ್ಮೋಸ್ಟ್ ಅವ್ರ ವಿಕೆಟ್ಸ್ ಏನಾದ್ರು ಕೈಯಲ್ಲಿ ಹಿಡಿದಿಡ್ಕೊಂಡು, ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಇನ್ನೊಂದು ಸ್ವಲ್ಪ ಸ್ಟ್ರೈಕ್ ರೇಟ್, ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ 26 ಬಾಲ್ 35 40 ಏನಾದ್ರು ಹೊಡೆದಿದ್ರೆ ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ ಗೆದ್ದಂಗೆ ಆಗೋಗಿರೋದು. ಎಕ್ಸಲೆಂಟ್ ಬೌಲಿಂಗ್ ಮಾಡಿದ್ದು RCB.
ಇಂಥ ಪಿಚಸ್ ಅಲ್ಲಿ ಹೊಡ್ಸ್ಕೊಂತಾರೆ ಬೌಲರ್ಸ್, ಆದ್ರೂ ಕಮ್ ಬ್ಯಾಕ್ ಮಾಡಿ ವಿಕೆಟ್ಸ್ ತೆಗೆದು ಸಖತ್ತಾಗಿ ಬೌಲಿಂಗ್ ಮಾಡಿ ಆರ್ ಸಿ ಬಿ ಗೆಲ್ಸ್ಕೊಟ್ಟಿದ್ದಾರೆ ಗುರು. ಈ ಮ್ಯಾಚ್ ನ ನೋಡಿ ಯಾವ ತರ ಇದೆ ಆರ್ ಸಿ ಬಿ ಬೌಲಿಂಗ್ ಲೈನಪ್ ಯಾವ ತರ ಅಂತ ತೋರಿಸ್ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಈ ತರ ಇರ್ತಿರ್ಲಿಲ್ಲ, ಇದನ್ನೆಲ್ಲ ಆಲ್ಮೋಸ್ಟ್ 17 ಓವರ್ 18 ಓವರ್ ಅಲ್ಲೇ ಮುಗಿಸ್ಬಿಡೋರು ಮ್ಯಾಚ್, ಆ ತರ ಇರ್ತಿತ್ತು. ಲಾಸ್ಟ್ ಇಯರ್ ನೀವು ನೋಡಿರ್ತೀರಾ, ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ 200 ರನ್ 16 ಓವರ್ ಅಲ್ಲಿ ಚೇಸ್ ಮಾಡ್ತಾರೆ ವಾಂಖೇಡೆದಲ್ಲಿ. ಅದು ಆರ್ ಸಿ ಬಿ ಹಳೆ ಬೌಲಿಂಗು ಮತ್ತೆ ಹೊಸ ಬೌಲಿಂಗ್ ಇರೋ ಡಿಫ್ರೆನ್ಸ್. ಒಬ್ರು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಬಂದು ವಿಕೆಟ್ಸ್ ತೆಗೆದು ಕೊಡ್ತಾರೆ, ಆ ತರ ಇತ್ತು ಇವತ್ತು ಪರ್ಫಾರ್ಮೆನ್ಸ್. ಹಾರ್ದಿಕ್ ಪಾಂಡ್ಯ ಅವರಂತೂ ಸಖತ್ತಾಗಿ ಆಡಿ ಆಲ್ಮೋಸ್ಟ್ ಗೇಮ್ ಅಲ್ಲೇ ಇರ್ಲಿಲ್ಲ ಮುಂಬೈ ಇಂಡಿಯನ್ಸ್, ಅಲ್ಲಿಂದ ಗೇಮಿಗೆ ತಂದಿದ್ದೆ ಹಾರ್ದಿಕ್ ಪಾಂಡ್ಯ. ಅವರಿಗೂ ಅಪ್ರಿಷಿಯೇಟ್ ಮಾಡ್ಲೇಬೇಕು. ಇವಾಗ ನೋಡಿ 5 ಮ್ಯಾಚ್ ಅಲ್ಲಿ ಕೇವಲ 1 ಮ್ಯಾಚ್ ಗೆದ್ದಿರೋದು ಮುಂಬೈ ಇಂಡಿಯನ್ಸ್. ಆರ್ ಸಿ ಬಿ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಗೆದ್ದು ಸಖತ್ತಾಗಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲೇ ಇದಾರೆ ಗುರು. ಯಪ್ಪ ಈ ಮ್ಯಾಚ್ ಅಂತೂ ಆಲ್ಮೋಸ್ಟ್ ಬಾಯಿಗೆ ಬರ್ಸ್ಬಿಟ್ಟಿದ್ರು ಆರ್ ಸಿ ಬಿ. ಆರ್ ಸಿ ಬಿ ನೋಸ್ ನ ಹೋಲ್ಡ್ ಮಾಡಿ ಕೊನೆ ಡೆತ್ ಓವರ್ಸ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿ ಮ್ಯಾಚ್ ಗೆಲ್ಸ್ಕೊಟ್ರು ಗುರು. ನಿಮಗೆ ಹೇಗನ್ಸ್ತು ಇವತ್ತಿನ ಮ್ಯಾಚ್ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಆರ್ ಸಿ ಬಿ ಮತ್ತೆ ಇನ್ನೊಂದು ಮ್ಯಾಚ್ ಒಂದಿಗೆ ಬರ್ತೀನಿ ಗುರು.